ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಏನಾಯಿತು ಇನ್ನೇನು ಕೆಲವೇ ದಿನಗಳಲ್ಲಿ ಅರ್ಜಿ ಸಲ್ಲಿಕೆ ಕೂಡ ಮುಕ್ತಾಯ ಆಗಲಿಕ್ಕೆ ಬರ್ತದೆ. ಆದರೆ ಸಾಕಷ್ಟು ಅಪ್ಲಿಕೇಶನ್ ಹಾಕಬೇಕಾದ್ರೆ ಸಾಕಷ್ಟು ತೊಂದರೆಗಳಾಗಿ ಅದನ್ನು ಕೇದವ್ರ ಗಮನಕ್ಕೆ ಆಲ್ರೆಡಿ ಕೂಡ ತಂದೈತಿ. ಮೊನ್ನೆ ತಾನೇ ಮತ್ತೆ ಒಂದು ದಿವಸ ವೆಬ್ಸೈಟನ್ನು ಆಫ್ ಮಾಡಿ ಮತ್ತೆ ಅದನ್ನು ಒಂದಿಷ್ಟು ಫ್ಯೂಚರ್ಸ್ಗಳನ್ನು ಆ್ಯಡ್ ಮಾಡ್ತೀವಿ ಅಂತೇಳಿ ಹೇಳಿದರು. ಬಟ್ ಅದರಂತೆ ಅದಾದರೂ ಕೂಡ ಸಾಕಷ್ಟು ಅಭ್ಯರ್ಥಿಗಳಿಗೆ ಈಗ ಆಲ್ರೆಡಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ತಪ್ಪುಗಳಾಗಿವೆ. ಅದಕ್ಕೆ ಸಂಬಂಧಿಸಿದಂತೆ ತಿದ್ದುಪಡಿಗೆ ಅವಕಾಶ ಕೊಡ್ತಾ ಇಲ್ವಾ, ಅದೇ ರೀತಿ ಏನಾದರೂ ಅವಕಾಶ ಕೊಟ್ಟರೆ ಏನೆಲ್ಲ ತಿದ್ದುಪಡಿಯನ್ನು ಮಾಡ್ಬೋದು. ಬನ್ನಿ ಸ್ನೇಹಿತರೆ, ಅದಕ್ಕೆ ಸಂಬಂಧಿಸಿದಂತೆ ಕಂಪ್ಲೀಟ್ ಆದ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಏನಾದರೂ ಪೊಲೀಸ್ ಕಾನ್ಸ್ಟೇಬಲ್, PC, PSI, SD, FD ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸ್ತಾರೆ. ಈ ನೋಟ್ಸು ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಕಂಪ್ಲೀಟ್ ಸಿಲೆಬಸ್ ನೋಟ್ಸು. ಇದರ ಜೊತೆಗೆ ನಿಮಗೆ SDA, FDA, PC, PSI ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸಲಾಗ್ತದೆ. ಸ್ನೇಹಿತರೆ, ಇದರ ಮೊದಲ ಬೆಲೆ ಬಂದು 999 ಇತ್ತು. ಈಗ ನೇಮಕಾತಿ ಪ್ರಾರಂಭ ಆದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದೆ. ಸ್ನೇಹಿತರೆ, ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಮಾತ್ರ ಈ ನೋಟ್ಸ್ ಬಂದು ನಿಮಗೆ 200 ರೂಪಾಯಿಗಾಗಿ ಸಿಗ್ತಾವ್ರಿ. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದರೂ 6 to 10 ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ ಅದಕ್ಕೆ 150 ರೂಪಾಯಿ ಐತ್ರಿ. ಇದಕ್ಕೆ 200 ರೂಪಾಯಿ ಐತ್ರಿ. ಟೋಟಲ್ 350 ಆಗತ್ತ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಹೆವಿ ಆಫರ್ ಅನ್ನ ಕೊಡಾಕತ್ತೀವ್ರಿ. ಎಲ್ಲರಿಗೂ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ 350 ರೂಪಾಯಿ ಇದ್ದಾನೆ ಕೇವಲ 250 ರೂಪಾಯಿಗೆ ಈ 2 ನೋಟ್ಸ್ ನ ಕಳಿಸಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಾನೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರುತ್ತಾ. ಈ ಸಾರಿ 100% ನಾನು ಸೆಲೆಕ್ಷನ್ ಆಗೇ ಆಗ್ತೀನಿ ಅನ್ನೋರು, ಸರಿಯಾಗಿ ಓದ್ತೀನಿ ಅನ್ನೋರು ಮಾತ್ರ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಸ್ನೇಹಿತರೆ, ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಿಸಿದ ಸ್ಟಡಿನ ಮಾಡ್ತಿದ್ದಾರೆ, ಈ ನೋಟ್ಸ್ ಬಂದು ನಿಮಗೆ ಶಾರ್ಟ್ ನೋಟ್ಸ್ ಇರ್ತದೆ. ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲ ಸಿಲೆಬಸ್ಸನ್ನು ಕವರ್ ಮಾಡಲಿಕ್ಕೆ ಈ ನೋಟ್ಸು ತುಂಬ ಹೆಲ್ಪ್ ಆಗುತ್ತಾ. ಯಾರಿಗಾದ್ರೂ ನೋಟ್ಸ್ ಬೇಕಾಗುತ್ತೆ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ. ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ಯಾಕಂದರೆ ಇಂಪಾರ್ಟೆಂಟ್ ನೋಟ್ಸ್ ಅದಾವೆ, ಮಿಸ್ ಮಾಡ್ಕೋಕ್ಕೆ ಹೋಗಬೇಡ್ರಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಟಾಪಿಕ್ಗೆ ಬರೋದಾದರೆ ಇಲ್ಲೊಬ್ಬ ಅಭ್ಯರ್ಥಿ ಮೆಸೇಜ್ ಹಾಕಿ ನೋಡ್ರಿ. ಸರ್, ನಾನು 5 ವರ್ಷದಿಂದ ಓದ್ತಾ ಇದ್ದೀನಿ ಸರ್. ನನ್ನ ಅಪ್ಲಿಕೇಶನಲ್ಲಿ ನೇಮ್ ಮಿಸ್ ಮ್ಯಾಚ್ ಆಗಿದೆ ಸರ್. ಪ್ಲೀಸ್ ಎಡಿಟ್ ಆಪ್ಷನ್ ಬೇಕು ಸರ್. ಇಲ್ಲ ಅಂದರೆ ಇಷ್ಟದಿಂದ ಓದಿದ್ದು ಎಲ್ಲ ವೇಸ್ಟ್ ಆಗುತ್ತೆ ಸರ್. ಪ್ಲೀಸ್ ರಿಕ್ವೆಸ್ಟ್ ಅಂತ ಹೇಳ್ಯಾರ. ಇನ್ನು ಸರ್ ಪ್ಲೀಸ್ ಸಿವಿಲ್ PC ಎಡಿಟ್ ಆಪ್ಷನ್ ಕೊಡಿಸಿ ಪ್ಲೀಸ್. ನೆಕ್ಸ್ಟ್ ಸರ್ PC ಡಿಸ್ಟಿಕ್ ಎಡಿಟ್ ಆಪ್ಷನ್ ಕೊಡಿಸಿ. ಬೆಂಗಳೂರು ಜಿಲ್ಲೆಗೆ ಹಾಕಿದರೆ ಹಾವೇರಿ ಅಂತ ಬಂದಿದೆ. ನನಗೆ ಇದು ಲಾಸ್ಟ್ ಚಾನ್ಸ್ ಸರ್. ನೆಕ್ಸ್ಟ್ ಕೇದವರು ತಪ್ಪು ಅವರಿಗೆ ಗೊತ್ತಾಗ್ತಿಲ್ಲ. ಸರ್ವರ್ ಪ್ರಾಬ್ಲಮ್ ತುಂಬಾ ಇದೆ. ಅಪ್ಲಿಕೇಶನ್ ಅವಧಿಯನ್ನು ವಿಸ್ತರಣೆ ಮಾಡಲೇಬೇಕು ಮತ್ತು ಎಡಿಟ್ ಆಪ್ಷನ್ ಕೊಡಲೇಬೇಕು. ಸ್ನೇಹಿತರೆ, ಇದಷ್ಟೇ ಅಲ್ಲ, ಸಾಕಷ್ಟು ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಬೇಕಾದ್ರೆ ತುಂಬ ತಪ್ಪುಗಳಾಗಿದ್ದಾವೆ. ಸ್ವತಃ ನಾನು ನಿನ್ನೆ ತಾನು ನಮ್ಮ ಫ್ರೆಂಡ್ ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ರೀ, ಅವ ಡಿಸ್ಟಿಕ್ ಏನೈತಲ್ಲ ಬೇರೆ ಡಿಸ್ಟಿಕ್ ಕೊಟ್ಟಾನ್ರಿ. ಅಂದ್ರೆ ಎಕ್ಸಾಂಪಲ್ ಇಲ್ಲಿ ಬೆಂಗಳೂರು ನಗರ ಅಂತ ಕೊಟ್ಟರೆ, ಬೆಂಗಳೂರು ಜಿಲ್ಲೆ ಅಂತ ಕೊಟ್ಟನ, ಅದು ಬಂದಿದ್ದು ಬೇರೆ ಜಿಲ್ಲೆ ರೀ. ಇದಷ್ಟೇ ಅಲ್ಲ ರೀ, ಸಾಕಷ್ಟು ಮಿಸ್ ಮ್ಯಾಚ್ ಆಗ್ಯಾವ. ಇದ್ರ ಜೊತೆಗೆ SSLC ಮಾರ್ಕ್ಸ್ ಹಾಕುವಾಗ ಅವು ಮಾರ್ಕ್ಸ್ ಹಾಕಿದ್ದೇ ಬೇರೆ, ಇಲ್ಲಿ ಬಂದಿದ್ದ ಪರ್ಸೆಂಟೇಜೇ ಬೇರೆ. ಇನ್ನು ಸಾಕಷ್ಟು ಮಿಸ್ ಮ್ಯಾಚ್. ನಾವು ಸ್ಪೆಲ್ಲಿಂಗ್ ಹಾಕಬೇಕಾದ್ರೆ ಒಂದು ಸ್ವಲ್ಪ ಸರ್ವರ್ ಹೋಯ್ಬತ್ತಪ್ಪ ಅಂದ್ರೆ ಆ ಸ್ಪೆಲ್ಲಿಂಗ ರಾಂಗ್ ಆಗಿಬಿಟ್ಟಿರ್ತೈತಿ. ಇದಕ್ಕಾಗಿ ಸಾಕಷ್ಟು ಅಭ್ಯರ್ಥಿಗಳು ಜಿಲ್ಲೆನೂ ತಪ್ಪಾಗೈತಿ. ಮತ್ತು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ಡಿಸ್ಟಿಕ್ಗೆ ಹಾಕಿವಲ್ಲ ಆ ಡಿಸ್ಟಿಕ್ಕ ಬಂದಿಲ್ಲ ರೀ. ಮತ್ತು ಅದ್ರ ಜೊತೆಗೆ ಇಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಒಂದಿಷ್ಟು ಅಭ್ಯರ್ಥಿಗಳದ್ದು ಸ್ಪೆಲ್ಲಿಂಗ್ ಕೂಡ ಮಿಸ್ಟೇಕ್ ಐತಿ. ಅಂದ್ರೆ 1-2 ಮಿಸ್ಟೇಕ್ ಅಂತೂ ಆಗೇ ಹಾಕಿರ್ತಾವೆ. ಯಾಕಂದ್ರೆ ಸರ್ವರ್ ಹೋಗಿ ಬತ್ತಪ್ಪ ಅಂದ್ರೆ ವಾಪಸ್ ಕ್ರಾಸ್ ವೆರಿಫಿಕೇಷನ್ ಮಾಡ್ಕೋಕೆ ಹಾಕಿರಂಗಿಲ್ಲ. ಒಂದಿಷ್ಟು ಜನ ಏನು ಮಾಡಿರ್ತಾರಪ್ಪ, ಈಗ ಲೇಡೀಸ್ ಎಕ್ಸಾಂಪಲ್ ತೊಗೊಂಡ್ರೆ ಅವರು ಹಳ್ಳಿಯಾಗಿತ್ರ ಹೋಗಿ ಸಿಟಿಗೆ ಹೋಗಿ ಅಪ್ಲಿಕೇಶನ್ ಹಾಕ್ಸಕ್ಕಂತ ಹೋಗಿರ್ತಾರೆ. ಅವರು ಅಲ್ಲಿ ಸರ್ವರ್ ಇಲ್ಲಾರಕ್ಕೆ ಅವ್ರ ಕೈಯಾಗ ಕೊಟ್ಟು ಬಂದಿರ್ತಾರೆ. ಎಲ್ಲ ಡಾಕ್ಯುಮೆಂಟ್ಸ್ ನೀವು ಹಾಕಿಟ್ರನ್ನ ನಾ ಮರುದಿವ್ಸ ಬಂದು ತೊಗೊಂಡು ಹೋಗ್ತೀನಂತೇಳಿ ಅವರು ಹಾಕೋ ಮುಂದ್ಯಾಗ ಅಪ್ಲಿಕೇಶನ್ ಹಾಕೋಗೆಲ್ಲ ಕರೆಕ್ಟ್ ಅನಿಸಿರ್ತೈತೆ. ಅವ್ರಿಗೂ ಕೂಡ ಹಾಕಬೇಕಾದ್ರೆ 1 ಸ್ಪೆಲ್ಲಿಂಗ್ 2 ಸ್ಪೆಲ್ಲಿಂಗ್ ಕೂಡ ಮಿಸ್ಟೇಕ್ ಆಗಿರ್ತಾವೆ. ಇದರಿಂದಾಗಿ ಸಾಕಷ್ಟು ಅಭ್ಯರ್ಥಿಗಳಿಗೆ ಈ ಎಡಿಟ್ ಆಪ್ಷನ್ ಕೊಟ್ಟರೈತಲ್ಲ ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ. ಸಾಕಷ್ಟು ಒಬ್ಬರಲ್ಲ ಇಬ್ಬರಲ್ಲ ಲಕ್ಷಾಂತರ ಜನ ಈಗ ಮಿಸ್ಟೇಕನ್ನು ಮಾಡ್ಯಾರ. ಅವರು ಸ್ಪೆಲ್ಲಿಂಗ್ ಮಿಸ್ಟೇಕನ್ನು ಅವ್ರು ಮಾಡಿದ್ರೆ, ಬಟ್ ಇಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಡಿಸ್ಟಿಕ್ ಏನೈತಲ್ಲ ಬೇರೆ ಬೇರೆ ಡಿಸ್ಟಿಕ್ ಬಂದ, ಅವ್ರು ಹಾಕಿದ ಡಿಸ್ಟಿಕ್ ಬೇರೆ, ಬಂದಿದ್ದ ಡಿಸ್ಟಿಕ್ ಬೇರೆ. ಈ ರೀತಿಯಾಗಿ ಡಿಸ್ಟಿಕ್ ಕೂಡ ಚೇಂಜ್ ಆಗೈತಿ. ಒಂದಿಷ್ಟು ಕೇದವರು ಏನು ಅಫಿಷಿಯಲ್ ವೆಬ್ಸೈಟ್ ಐತಲ್ಲ, ವೆಬ್ಸೈಟ್ ಒಂದಿಷ್ಟು ತಪ್ಪು ಮಾಡೈತಿ. ಒಂದಿಷ್ಟು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಭ್ಯರ್ಥಿಗಳು ಕೂಡ ತಪ್ಪು ಮಾಡಿದ್ದಾರೆ. ಅದಕ್ಕಾಗಿ ತಾವು ಮಾಡಿದ ತಪ್ಪುಗಳನ್ನಾದರೂ ಕೂಡ ತಿದ್ದುಪಡಿಗೆ ಅಂತೇಳಿ ಅವಕಾಶವನ್ನು ಕೇದವ್ರು ಕೊಡ್ಬೇಕ್ರಿ. ಇವರು ಕೇದವ್ರು ಹಿಂಗೆ ಮಾಡ್ತಾರೆ ರೀ. ಅಂಥ UPSC ಎಕ್ಸಾಮ್ದಾಗ ಏನು UPSC ಅಪ್ಲಿಕೇಶನ್ ಹಾಕಿದ್ದನ ತಿದ್ದುಪಡಿ ಮಾಡೋಕೆ ಮತ್ತು 3 ರಿಂದ 4 ದಿವಸ ಟೈಮ್ ಕೊಡ್ತಾರೆ. ಬಟ್ ನಮ್ಮ ಕೇದವ್ರಿಗೆ ಏನಾಗತ್ತೆ ರೀ, ಓಕೆ
ನಮಗೆ ವೆಬ್ಸೈಟ್ ಮೇಂಟೆನ್ಸ್ ಮಾಡೋಕೈತಿ ಚಾರ್ಜ್ ಆಗುತ್ತಂದ್ರೆ ಓಕೆ ಚಾರ್ಜ್ ಮಾಡ್ಕೊರಿ. ಇನ್ನು ಅಪ್ಲಿಕೇಶನ್ ಹಾಕಬೇಕಾದ್ರೆ ಸಾಕಷ್ಟು ಅಭ್ಯರ್ಥಿಗಳಿಗೆ 750 ಪ್ಲಸ್ ಅದೊಂದು ₹100 ಅಪ್ಲಿಕೇಶನ್ ಹೋಗಿದ್ದು ಒಂದು 150 ಎಲ್ಲ ಸೇರಿಸಿ ಒಂದು ₹1000 ಖರ್ಚು ಮಾಡಿರ್ತಾರತ್ತ. ಇನ್ನು ಇನ್ನೊಂದು ₹100 ₹200 ಖರ್ಚು ಮಾಡೋಕೆ ಹಿಂದೆ ಮುಂದೆ ಮಾಡಲ್ಲ. ಯಾಕಪ್ಪ ಅಂದ್ರೆ ಅಪ್ಲಿಕೇಶನ್ದಾಗ ಏನಾದ್ರು ರಾಂಗ್ ಆಯ್ತಪ್ಪ ಅಂದ್ರೆ ಅವ್ರು ಸೆಲೆಕ್ಷನ್ ಲಿಸ್ಟ್ದಾಗ ಹೊಡೆತು ಬಾಳ್ಬಿಡ್ತೈತೆ. ಯಾಕಪ್ಪ ಅಂದ್ರೆ ಆ ಅಭ್ಯರ್ಥಿ ನೋಡಿ ಹಾಕಿದ್ದೀಗ ಹಾವೇರಿಯಾಗ ಅವ್ನು ಪೋಸ್ಟ್ ಅದ ತಿಳ್ಕೊರಿ. ಅವ್ನು ಹಾವೇರಿಗೆ ಅಪ್ಲಿಕೇಶನ್ ಹಾಕಿದ್ದದು ಬೆಂಗಳೂರು ಜಿಲ್ಲೆಗೆ ತೊಗೋಯ್ತಪ್ಪ ಅಂದ್ರೆ ಅವ್ನು ಕ್ಯಾಟಗರಿಗೆ ಅಲ್ಲಿ ಬೆಂಗಳೂರದಾಗ ಹುದ್ದೆನೇ ಖಾಲಿ ಇಲ್ಲಪ್ಪ ಅಂದ್ರೆ ಅವ್ನು ಓದಿ ಕೂಡ ವೇಸ್ಟ್ ಆಗುತ್ತಲ್ಲ. ಸೊ ಅದಕ್ಕಾಗಿ ಅವ್ನು ಯಾವ ಜಿಲ್ಲೆಗೆ ಅಂತ ಅಂದ್ಕೊಂಡಿರ್ತಾನೆ ಆ ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆಗೆ ಆಟೋಮೆಟಿಕ್ಕಾಗಿ ವೆಬ್ಸೈಟೇ ತೊಗೊಂತಪ್ಪ ಅಂದ್ರೆ ಸಾಕಷ್ಟು ಅಭ್ಯರ್ಥಿಗಳು ಅಂದ್ಕೊಂಡಿದ್ದ ಹುದ್ದೆನ ಪಡ್ಕೋಕೆ ಪ್ಲಸ್ ಅವರು ಅಂದ್ಕೊಂಡಿದ್ದ ಜಿಲ್ಲೆಗೆ ಜಾಬನ್ನು ಮಾಡ್ಕೋಬೇಕಂತ ಅಂದ್ಕೊಂಡಿರ್ತಾರೆ. ಈ ರೀತಿ ನಾವು ಹಾಕಿದ ಜಿಲ್ಲೆ ಒಂದು ಬಂದಿದ್ದ ಜಿಲ್ಲೆ ಒಂದು ಆದ್ರೆ ಅವ್ರು ಇಷ್ಟು ದಿವಸ ಓದಿದ್ದು ವ್ಯರ್ಥ ಆಗುತ್ತೆ, ಅವ್ರ ಕಂಡಂಥ ಕನಸು ಕೂಡ ವೇಸ್ಟ್ ಆಗುತ್ತೆ. ಅದಕ್ಕಾಗಿ ಕೆದವರು ಇದನ್ನು ಆದಷ್ಟು ಮನಗಂಡು ಆದಷ್ಟು ಬೇಗ ಅಂದ್ರೆ ಅಪ್ಲಿಕೇಶನ್ ಎಂಡ್ ಆದಮೇಲೆ ಈಗ ಸದ್ಯಕ್ಕೆ ನಿಮ್ಮ ಸರ್ವರ್ ಇಶ್ಯೂಯಿಂದಾಗಿ ಸಾಕಷ್ಟು ಒಂದು ವಾರ ಸರಿಯಾಗಿ ಅಪ್ಲಿಕೇಶನ್ ತೊಗೊಂಡಿಲ್ಲ. ಅದಕ್ಕಾಗಿ ಒಂದು ವಾರ ಅದನ್ನು ಅಪ್ಲಿಕೇಶನ್ ಹಾಕೋಕೆ ಎಕ್ಸ್ಟೆಂಡ್ ಕೊಡಿರಿ. ಪ್ಲಸ್ ಅಪ್ಲಿಕೇಶನ್ ಎಂಡ್ ಆದಮೇಲೆ ಒಂದು 4 ರಿಂದ 5 ದಿವಸ ಎಡಿಟ್ ಆಪ್ಷನ್ನ ಕೊಡಿರಿ. ಇಲ್ಲಪ್ಪ ಅಂದ್ರೆ ಮತ್ತೆ ಇದನ್ನು ಕೂಡ ಹೋರಾಟ ಮಾಡಿ ಪಡ್ಕೊಳ್ಳೋ ಅನಿವಾರ್ಯತೆ ಬರುತ್ತೆ. ಯಾಕಂದ್ರೆ ಈಗ ಸಾಕಷ್ಟು ಅಭ್ಯರ್ಥಿಗಳು ಬೇಕಾರೆ ಈಗ ಸಾಕಷ್ಟು ಅಭ್ಯರ್ಥಿಗಳು ನಮ್ಮ ವಿಡಿಯೋ ನೋಡಕತ್ತಾರೆ. ವಿಡಿಯೋ ನೋಡಕತ್ತಾರ ನಿಮ್ಮ ಏನೇನೆಲ್ಲ ತಪ್ಪುಗಳಾಗ್ಯಾವ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಆದಷ್ಟು ವಿಡಿಯೋನ ಪ್ರಸನ್ನ ಸರ್ ಅವ್ರಿಗೆ ಮುಟ್ಟುವರೆಗೂ ಕೂಡ ತಲುಪಿಸಿ. ಯಾಕಪ್ಪ ಅಂದ್ರೆ ಈಗ ಅಕ್ಷಯ ಸಂಘಟನೆಯಿಂದ ಪ್ರತಿಯೊಂದನ್ನು ಕೂಡ ತಪ್ಪುಗಳನ್ನ ಅವ್ರಿಗೆ ಹೇಳ್ತಾ ಬಂದರೂ ಕೂಡ ಈ ರೀತಿ ತಪ್ಪುಗಳಾಗ್ಯಾವ. ಇನ್ನೊಂದು 2-3 ದಿವಸ ಒಳಗೆ ಅಪ್ಲಿಕೇಶನ್ ಎಂಡ್ ಆಗುತ್ತೆ. ಬಟ್ ಅದನ್ನು ಎಕ್ಸ್ಟೆಂಡ್ ಅಂತೂ ಮಾಡ್ತಾರೆ. ಯಾಕಂದ್ರೆ ತಮ್ಮದೇ ಸರ್ವರ್ ಇಶ್ಯೂ ರೀ. ಮತ್ತೆ ಒಂದು ದಿವಸ ಕೂಡ ಮೊನ್ನೆ ತಾನೇ ಒಂದು ದಿವಸ ಸರ್ವರ್ ಇಶ್ಯೂಯಿಂದ ಆಗಿ ಅಂದ್ರೆ ಸ್ವಲ್ಪ ಆಪ್ಷನ್ಗಳನ್ನ ಎಡಿಟ್ ಕೊಡಕ್ಕೆ ಅವರು ಮತ್ತೆ ಒಂದು ದಿವಸ ಸರ್ವರನ್ನು ಬಂದ್ ಮಾಡಿದರು. ಇದಕ್ಕಾಗಿ ಸಾಕಷ್ಟು ಅಪ್ಲಿಕೇಶನ್ ಒಂದು ದಿನಕ್ಕೆ ಏನಿಲ್ಲ ಅಂದರೂ ಕೂಡ ಒಂದು 1000+ ಅಪ್ಲಿಕೇಶನ್ ಬೀಳ್ತಿರ್ತಾವೆ. ಸೊ ಅದಕ್ಕಾಗಿ ಇನ್ನೂ ಟೈಮನ್ನು ಎಕ್ಸ್ಟೆಂಡು ಮಾಡಬೇಕು. ಪ್ಲಸ್ ನಮಗೆ ಎಡಿಟ್ ಆಪ್ಷನ್ನ ಕೊಡಬೇಕು. ಈಗ ಏನೇನೆಲ್ಲ ತಪ್ಪುಗಳಾಗ್ಯಾವ ಅಂತೇಳಿ ಸಾಕಷ್ಟು ಅಭ್ಯರ್ಥಿಗಳಿಗೆ ಕಮೆಂಟ್ದಾಗ ಹಾಕ್ಯಾರ. ಸಾಕಷ್ಟು ಬಡ ಅಭ್ಯರ್ಥಿಗಳು ಕನಸು ಇದು ಪೊಲೀಸ್ ಆಗಿರ್ತದೆ. ಸೊ ಅದಕ್ಕಾಗಿ ಎಡಿಟ್ ಆಪ್ಷನ್ನ ಕೊಟ್ಟರೆ ಅವ್ರ ತಪ್ಪುಗಳು ಏನಿದಾವೆ ಅಂದ್ರೆ ಬೇರೆ ಡಿಸ್ಟಿಕ್ಗೆ ಬಂದಿದ್ದು ಅಂದ್ರೆ ಅಪ್ಲಿಕೇಶನ್ ಹಾಕಿದ್ದು ಬೇರೆ ಡಿಸ್ಟಿಕ್, ಇಲ್ಲಿ ಬಂದಿದ್ದು ಬೇರೆ ಡಿಸ್ಟಿಕ್ ಇರುತ್ತೆ. ಸೊ ಅದಕ್ಕಾಗಿ ಅವ್ರು ಇಷ್ಟಪಟ್ಟಂಥ ಡಿಸ್ಟಿಕ್ಗೆ ಅಪ್ಲಿಕೇಶನ್ ಹಾಕೋಕೆ ಎಡಿಟ್ ಆಪ್ಷನ್ನ ಕೊಡಿರಿ. ಪ್ಲಸ್ ಅಲ್ಲಿ ಸ್ಪೆಲ್ಲಿಂಗ್ದಾಗ ಮಿಸ್ ಮ್ಯಾಚಿಗೆ ಅದನ್ನು ಕೂಡ ಎಡಿಟ್ ಆಪ್ಷನ್ನ ಕೊಡಿರಿ. ಇಲ್ಲಾಂದರೆ ಇದನ್ನು ಕೂಡ ಹೋರಾಟ ಮಾಡಿ ಪಡ್ಕೋಬೇಕಾಗ್ತದೆ. ಸ್ನೇಹಿತರೆ ಸಾಕಷ್ಟು ಅಭ್ಯರ್ಥಿಗಳು ಏನು ಮಿಸ್ ಮ್ಯಾಚ್ ಆಗ್ಯಾವಲ್ಲ ಅಥವಾ ಏನೇನೆಲ್ಲ ತಪ್ಪುಗಳಾಗ್ಯಾವ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.